ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಆ ಸಮಸ್ಯೆಗಳಿಗೆ ಪರಿಹಾರದ ಬಗ್ಗೆ ಉತ್ತರವನ್ನು ಪಡ್ಕೊಳ್ಳೋಣ ಬನ್ನಿ. ಸದನ ನೋಡ್ತಾ ಇದ್ರೆ ಸುಮ್ಮನೆ ಹೆಂಗೆ ಜಗಮಗಿಸ್ತಾ ಇದೆ ಸದನ ವಿಧಾನ ಸುವರ್ಣಸೌಧ. ನಿಜವಾದ ಚರ್ಚೆ ಆಗ್ಬೇಕಾದಂತ ಚರ್ಚೆ, ಜನಪರ ಚರ್ಚೆ, ಜನರ ಸಮಸ್ಯೆಗಳ ಚರ್ಚೆ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಜನರ ನಿಜವಾದ ಸಮಸ್ಯೆಗಳು ಚರ್ಚೆ ಆಯ್ತಾ? ಪ್ರತಿಭಟನೆ, ಲಾಠಿ ಚಾರ್ಜು, ಒಂದ್ ಕಡೆ ಅನುಮಾನ ಪಡಿ ವರದಿ, ಲಂಚದ ಆರೋಪ, ಇವೆಲ್ಲವೂ ಕೂಡ ಇಲ್ಲೇ ಚರ್ಚೆ ಆಗಬೇಕಾಗಿತ್ತಾ? ಯಾಕೆ ಸದನದ ಒಳಗಡೆ ಜನರ ಸಮಸ್ಯೆ ನಿಜವಾಗ್ಲೂ ಚರ್ಚೆ ಆಯ್ತಾ? ಪ್ರಾಮಾಣಿಕವಾಗಿ ಇದ್ರ ಉತ್ತರ ಕೊಡಿ. ನೋಡಿ, ಸದನದ ಒಳಗಡೆ ಪ್ರಾಮಾಣಿಕವಾದ ಚರ್ಚೆನೇ ನಡೆದಿದೆ. ಯಾರು ಇಲ್ಲೀಗಲ್ ಚರ್ಚೆನ ಮಾಡಿಲ್ಲ. ಸದಸ್ಯರುಗಳು ಗೌರವಾನ್ವಿತವಾಗಿ ಎರಡೂ ಭಾಗದಲ್ಲೂ ಚರ್ಚೆ ನಡೆದಿದೆ. ಅವ್ರನ್ನ ನಾವು ಎಲ್ಲ ಚರ್ಚೆನೂ ಹಿಂಗೆ ಮಾಡಿ ಅಂತೇಳಿ ಸದಸ್ಯರುಗಳಿಗೆಲ್ಲ ನಾವು ಹೇಳಿಕೆ ಬಂದು, ಈಗ ನಿನ್ನೆ ಇವತ್ತು 2 ದಿವಸ ಉತ್ತರ ಕರ್ನಾಟಕದ ಸಂಪೂರ್ಣ ಚರ್ಚೆಗೋಸ್ಕರನೇ ಆ ಭಾಗದ ಶಾಸಕರೇ ಭಾಷಣ ಮಾಡಬೇಕು ಅಂತ ಬಿಟ್ಟಿದ್ದಾರೆ. ಆ ಭಾಗದ ಶಾಸಕರು ಅವ್ರವ್ರ ಕ್ಷೇತ್ರದ್ದು, ಅವ್ರವ್ರ ಜಿಲ್ಲೆದು, ತಾಲೂಕಿಂದ ಹೇಳ್ಕೊತಾ ಇದ್ದಾರೆ. ಚರ್ಚೆ ನಡೀತಾ ಇದೆ. ಚರ್ಚೆ ಏನೂ ಆಗಿಲ್ಲ. ಚರ್ಚೆ ಕರೆಕ್ಟಾಗಿ ನಡೀತಾ ಇದೆ. ಆದರೆ ಆಗಬೇಕಾಗಿರ್ತಕ್ಕಂಥ ಕೆಲವು ಅಭಿವೃದ್ಧಿ ಕೆಲಸಗಳ ಬಗ್ಗೆನೂ ಗಮನ ಸೆಳೆದಿದ್ದಾರೆ. ಮುಖ್ಯಮಂತ್ರಿಗಳು ಉತ್ತರ ಕೊಡೋರಿದ್ದಾರೆ. ಅಭಿವೃದ್ಧಿ ಕೆಲಸಗಳಿಗೂ ಈಗ ಕ್ಯಾಬಿನೆಟ್ ಅಲ್ಲಿ 3700 ಕೋಟಿ ಉತ್ತರ ಕರ್ನಾಟಕಕ್ಕೆ ಕೊಡಬೇಕು ಅಂತ ನಿರ್ಣಯ ತಗೊಂಡಿದ್ದಾರೆ. ಅದನ್ನ ಕೊಡ್ತಾರೆ ಮುಂದಿನ ದಿವಸಗಳಲ್ಲಿ. ನೋಡಿ, ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಹೋರಾತ್ರಿವರೆಗೂ ಕೂಡ ನಿನ್ನೆ ಸದನ ಇತ್ತು. ಇದ್ರ ಇಂಪ್ಲಿಮೆಂಟ್ ಏನಾಗತ್ತೆ, ಫೈನಲಿ ರಿಸಲ್ಟ್ ಏನಿದಕ್ಕೆ ಉತ್ತರ ಕೊಡಿ. ನೋಡ್ರಿ, ಉತ್ತರ ಕರ್ನಾಟಕ ಹಿಂದುಳಿದಿರೋದು ಆಗಲೇ ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸರಿಯಾಗಿ ಡಿಸ್ಕಷನ್ ಆಗಲಿಲ್ಲ ಮುಂದೆ. ಉತ್ತರ ಕರ್ನಾಟಕ ಹಿಂದುಳಿದ ಭಾಗ, ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ. ಇದಕ್ಕೆ ಹಿಸ್ಟಾರಿಕ್ ರೀಸನ್ ಐತಿ. ಯಾಕಂದ್ರೆ 1956ರಲ್ಲಿ ಕರ್ನಾಟಕ ಏಕೀಕರಣ ಆಗೋಕ್ಕಿಂತ ಮೊದಲು ಕರ್ನಾಟಕ 21 ಬೇರೆ ಬೇರೆ ಭಾಗಗಳಲ್ಲಿ ಇತ್ತು. ಅದರಲ್ಲಿ ಮೈಸೂರು ಕರ್ನಾಟಕ, ಮೈಸೂರು ಮಹಾರಾಜರ ಕರ್ನಾಟಕ ಏನಿತ್ತು ಅದು ಉತ್ತಮವಾಗಿ ಅಭಿವೃದ್ಧಿ ಆಗಿತ್ತು. ನಾವು ಈ ಭಾಗ ಮುಂಬೈ ಪ್ರಾವಿನ್ಸ್ದಲ್ಲಿತ್ತು, ಮುಂಬೈ ಕರ್ನಾಟಕದಿಲ್ಲ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿತ್ತು. ಕೊಡಗು ಸಾಮ್ರಾಜ್ಯ, ಕೊಡಗರದು ರಾಜ್ಯ ಇತ್ತು. ಜಮಖಂಡಿ ಸಾಮಂತರಿದ್ದರು. ಆಮೇಲೆ ಮುಧೋಳದಲ್ಲಿದ್ದರು. ಸವಣೂರು ನವಾಬ್ ಇದ್ದ. ಈ ಟೈಪ್ 21 ಬೇರೆ ಬೇರೆ ಭಾಗಗಳೆಲ್ಲ ಕೂಡ 56ರಲ್ಲಿ ಕರ್ನಾಟಕ ಏಕೀಕರಣ ಆದಾಗ ನಮಗೆ ಕರ್ನಾಟಕದ ಏಕೀಕರಣ ಆಗ್ತೈತಿ, ನಮ್ಮ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗ್ತೈತಿ, ನಾವು ಅಭಿವೃದ್ಧಿ ಆಗ್ತೇವೆ ಅಂತ ನಮ್ದು ಆಸೆ ಇತ್ತು. ಆದರೆ ಬೇರೆ ಬೇರೆ ಕಾರಣಕ್ಕಾಗಿ ನಮ್ಮ ನಿರೀಕ್ಷೆಗೆ ತಕ್ಕಂಗೆ ಇಲ್ಲಿ ಬೆಳವಣಿಗೆ ಆಗಿಲ್ಲ. ಸುರೇಶ್ ಬಾಬು ಅವರೇ, ನೀವು ಏನು ಅಂದ್ರೆ ಈ ಸದನ ನಿಜವಾಗ್ಲೂ ಕೂಡ ಸರಿಯಾದ ಹಾದಿಯಲ್ಲಿ ನಡ್ತಾ ಅಥವಾ ಒಂದು ಹೆಲ್ತಿ ಡಿಸ್ಕಷನ್ ಆಯ್ತಾ ಸರಿಯಾಗಿ ಅನ್ನೋದು? ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿರ್ಬೋದು ಅಥವಾ ಎಲ್ಲ ಭಾಗದೂ ಕೂಡ ಸಮಸ್ಯೆಗೆ ಸಂಬಂಧಪಟ್ಟಂತೆ ಚರ್ಚೆ ಬಿಟ್ಟು ಬೇರೆ ಬೇರೆ ಚರ್ಚೆಗಳು, ಅಭಿವೃದ್ಧಿ ಚರ್ಚೆ ಬಿಟ್ಟು ಒಪ್ತಿರಂತವು, ಅದು ನಿಮ್ಗೆ ಅನಿಸ್ತು? ಉತ್ತರ ಕರ್ನಾಟಕದಲ್ಲಿ ಚಳಿಗಾಲದ ಅಧಿವೇಶನ ಈ ಒಂದು ಸುವರ್ಣಸೌಧ ಪ್ರಾರಂಭ ಆದಾಗಿಂದ ನಡೀತಾನೆ ಬರ್ತಾ ಇದೆ. ಯಾವುದೇ ಸರ್ಕಾರ ಇರಲಿ ಮಾಡ್ತಾ ಇದ್ದಾರೆ. ಇದು ಇಲ್ಲಿ ಅಭಿವೃದ್ಧಿ ಹೆಚ್ಚಿನದಾಗ ಆಗಬೇಕು, ಜೊತೆಗೆ ಇಲ್ಲಿಯ ಜನಗಳ ಸಮಸ್ಯೆ ಬಗೆಹರಿಬೇಕು, ಮತ್ತೆ ಇಲ್ಲಿ ಆಡಳಿತ ಯಂತ್ರ ಚುರುಕಾಗಬೇಕು ಅನ್ನೋ ದೃಷ್ಟಿಯಿಂದನೇ ಈ ಸುವರ್ಣಸೌಧವನ್ನು ಅಂದು 2007-8ರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಕಟ್ಟಿರ್ತಕ್ಕಂಥದ್ದು. ಆದ್ರಿಂದ ಇಲ್ಲಿ ಹಲವಾರು ವಿಚಾರಗಳು ಬೆಳಕಿಗೆ ಬಂದಿದೆ. ನಿನ್ನೆ 12:52 ರಾತ್ರಿ ಬೆಳಗ್ಗೆ ಮಂಗಳವಾರಕ್ಕೆ ಬೀಳೋವರೆಗೂ ಕೂಡ ಸದನವನ್ನು ನಡೆಸಿದ್ದೇವೆ. ನಾವು ಎಲ್ಲರೂ ಕೂಡ ಅಲ್ಲಿ ಕೂತಿದ್ದೇವೆ. ಆ ಸಂದರ್ಭದಲ್ಲಿ ಉತ್ತಮ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಇವತ್ತು ಈ ಭಾಗದ ಯುವಕ ಶಾಸಕರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಆದ್ಯತೆಯನ್ನು ಕೊಟ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನು ಕೂಡ ಬೆಳಕು ಚೆಲ್ಲುವಂಥದ್ದಕ್ಕೆ ಇವತ್ತು ಸಭಾಪತಿಗಳು ಒಂದು ಅವಕಾಶ ಕೊಟ್ಟಿದ್ದಾರೆ. ಶಿವಲಿಂಗೇಗೌಡ್ರೆ, ಪ್ರತಿ ಬಾರಿಯೂ ಕೂಡ ಚಳಿಗಾಲದ ಅಧಿವೇಶನ ಬಂದಾಗ ಈ ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಜನ ಆಸೆಗಣ್ಣಿನಿಂದ ನೋಡ್ತಾರೆ. ಈ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಏನಾದ್ರೂ ಒಂದು ನಮ್ಮ ಫಲಿತಾಂಶ ಸಿಗುತ್ತೆ, ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಜನ ಹೇಳೋ ಹಂಗೆ ಟೂರಿಗೆ ಬಂದು, ಬೆಂಗಳೂರಿನವ್ರು ಟೂರಿಗೆ ಬಂದು ಹಂಗೆ ಹೋದಂಗೆ ಆಗ್ಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ, ಜನರ ಅಭಿಪ್ರಾಯ ಎಲ್ಲದೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಶಿವಲಿಂಗೇಗೌಡ. ಒಂದ್ ನಿಮಿಷ ಅಷ್ಟು ಹೇಳ್ಬಿಟ್ಟು ಹೇಳಿ, ಉತ್ತರ ಕೊಟ್ಬಿಡಿ. ಜನರ ಅಭಿಪ್ರಾಯ ಹಿಂಗೆ. ಈಗ ಉತ್ತರ ಕರ್ನಾಟಕಕ್ಕೆ ಈಗ 3,71,000 ಕೋಟಿ ರೂಪಾಯಿನ ಬಜೆಟ್ ಅನ್ನ ನಮ್ಮ ಸರ್ಕಾರ ಮಂಡಿಸಿದೆ. ಉತ್ತರ ಕರ್ನಾಟಕ ಅಲ್ಲ, ಪೂರ್ತಿ ಕರ್ನಾಟಕಕ್ಕೆ ನಾನು ಹೇಳ್ತಾ ಇರೋದು ಕರ್ನಾಟಕಕ್ಕೆ. ಅದ್ರಲ್ಲಿ ಭಾಗಶಃ ತೆಗಿರಿ. ಅಲ್ಲೇನಾದ್ರೂ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಭಾಗ, ಹೆಚ್ಚಿನ ಅವಕಾಶನ ಕೊಡದಲ್ಲೇ ಏನಾದ್ರೂ ಮೋಸ ಮಾಡಿದ್ರೆ ನೀವು ಕೇಳಿ. ಅದು ಶಾಸಕರು ಅನುದಾನ ಇಲ್ಲ ಅಂತಾನೆ ಇದಾರಲ್ಲ ಉತ್ತರ ಕನ್ನಡ ಭಾಗದ ಶಾಸಕರು, ನಿಮ್ಮ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಅನುದಾನ ಇಲ್ಲ. ಸ್ವಾಮಿ, ಒಂದ್ ನಿಮಿಷ ಕೇಳಿ. ಶಾಸಕರ ಅನುದಾನ ಏನಾಗಿದೆ ಅಂತ ಹೇಳ್ತೀನಿ ಕೇಳಿ. ಶಾಸಕರ ಅನುದಾನ ಕಳೆದ ಸಾರಿ 3,71,000 ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡಿದ್ರು.
ಬೊಮ್ಮಾಯಿಯವರು ಈ ಸರ್ಕಾರನ ಬಿಟ್ಟು ಹೋಗ್ಬೇಕಾದ್ರೆ, ಅವ್ರ ಸರ್ಕಾರ ಹೋಗ್ಬೇಕಾದ್ರೆ ಸುಮಾರು 61 ಒಂದೊಂದು ಇಲಾಖೆನಲ್ಲಿ ಎಲ್ಲ ಸೇರಿ 2 ಲಕ್ಷ ಕೋಟಿ ರೂಪಾಯಿನ ಕೆಲಸಗಳನ್ನು ಇಲ್ಲಿ ಬಿಟ್ಟು ಹೋಗಿದ್ರು. ಸುಮಾರು 50,000 ಕೋಟಿ ಹಣನ ಬಾಕಿ ಬಿಲ್ಗಳನ್ನು ಬಿಟ್ಟೋಗಿದ್ರು. ಮುಂದುವರೆದ ಕಾಮಗಾರಿಗಳು ಬಿಟ್ಟು ಹೋಗಿದ್ರು. ಹೇಳೋದು ಅವಕ್ ದುಡ್ಡು ಕೊಡೋದು ಬೇಡವಾ? ಯಾವುದೇ ದುಡ್ಡು ಕೊಡದೇ ಇದ್ರೆ ಬಿಡ್ತಾರ ಜನ? ಅಲ್ಲ, ಆಮೇಲೆ ನೀವ್ ಹೇಳ್ತಿರಲ್ಲ 5 ಗ್ಯಾರಂಟಿ ತಂದಿದೀವಲ್ಲ, ಉತ್ತರ ಕರ್ನಾಟಕಕ್ಕೆ ಬೇರೆ ದಕ್ಷಿಣ ಕರ್ನಾಟಕಕ್ಕೆ ಬೇರೆ ಅಂತ ತಂದಿದೀವ. ಅದು ಶಾಸಕರ ಅನುದಾನ ಯಾಕೆ ಕೇಳ್ತಾ ಇದ್ರೆ? ಶಾಸಕರ ಅನುದಾನ ಶಾಸಕರಿಗೆ ಬರ್ತಾ ಇಲ್ಲ. ತಡ್ರಿ ಒಂದ್ ನಿಮಿಷ, ಶಾಸಕರಿಗೆ 2 ಕೋಟಿ ಕೊಡುವಂತದನ್ನ ಕೊಡ್ತಾ ಇದಾರೆ. ಆದ್ರೆ ಸಾಕಾ? ಶಾಸಕರ ಅನುದಾನ 2 ಕೋಟಿ ಸಾಕಾ ಶಿವಲಿಂಗೇಗೌಡ್ರೆ ನಿಮ್ಗೆ? ಮಳೆ ಹೆಚ್ಚಿಗೆ ಆಗಿ ಸ್ವಲ್ಪ ರೋಡ್ಗಳು ಸ್ವಲ್ಪ ಶಾಸಕರಿಗೆ ಅನುದಾನನ ಕೊಡಬೇಕು. ಅದನ್ನ ನಾನು ಒತ್ತಾಯ ಮಾಡ್ತೀನಿ. ಶಾಸಕರು ಈ ಸಾರಿ ಸದನದಲ್ಲಿ ಮುಖ್ಯಮಂತ್ರಿಗಳು ಅವತ್ತು ಚರ್ಚೆ ಆದ್ಮೇಲೆ ಉತ್ತರ ಕೊಡೋರು ಇದ್ರು. ಅಷ್ಟೊತ್ತಿಗೆ ಯಾವ್ಯಾವ್ದೋ ಇದಾಗಿ ಮುಂದೂಡಿದ್ರು ಸಭೆನ. ಈ ಸಾರಿಯ ಶಾಸಕರಿಗೂ ಎಲ್ಲರಿಗೂ ಅನುದಾನ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಯಾವುದೇ ತಾರತಮ್ಯವನ್ನ ಉತ್ತರ ಕರ್ನಾಟಕಕ್ಕೆ ನಮ್ಮ ಸರ್ಕಾರ ಮಾಡಿಲ್ಲ, ಮಾಡೋದು ಇಲ್ಲ. ಗೊತ್ತಾಯ್ತಾ? ಇನ್ ಮುಂದೆ ನಾನು ಹೇಳ್ತಕ್ಕಂಥದ್ದು ನೋಡ್ರಿ, ಅವ್ರದ್ದು ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾರೆ, ಒಂದ್ ಬುಟ್ಟಿ ರಸ್ತೆ ಮೇಲೆ ಮಣ್ಣು ಹಾಕಾಕ್ ನಿಮ್ ಕಡೆ ದುಡ್ಡಿಲ್ಲ, ಏನ್ ಮಾಡ್ತಿದ್ದೀರಿ? ಇವೆಲ್ಲ ರಾಷ್ಟ್ರೀಯ ಅಧ್ಯಕ್ಷರೇ ಹೇಳಿದ್ದಾರೆ. ಹಂಗಾಗಿ ಇವರಲ್ಲಿ ಡೆವಲಪ್ಮೆಂಟ್ ಏನ್ ದುಡ್ಡು ಕೊಟ್ಟಿದ್ದಾರೆ ನೋಡ್ರಿ ಅಂತ ಹೇಳಿ ಎಲ್ಲಾವುದು ಕೊಟ್ಟಿದೆ. ರಾಜ್ಯನ ನೋಡಾತೈತಿ, ಎಲ್ಲಿ ಒಂದು ಡೆವಲಪ್ಮೆಂಟ್ ವರ್ಕ್, ಯಾವ ಡೆವಲಪ್ಮೆಂಟ್ ನಿಂತಿದಾವೆ? ಡೆವಲಪ್ಮೆಂಟ್ ಕೆಲಸ ಆಗಿಲ್ಲ. ನಿಮ್ಮ ಮೋದಿ ಅವ್ರಿಗೆ ಹೇಳಿ ಕಳಸಾ ಬಂಡೂರಿ ಸ್ಟಾರ್ಟ್ ಮಾಡಕ್ಕೆ ಅನುಮತಿ ಕೂಡ ಕೇಳಿ. ಸುರೇಶ್ ಅವರು ಯಾವ್ದು ಡೆವಲಪ್ಮೆಂಟ್ ನಿಂತಿಲ್ವಾ? ಯಾವ್ದು ಡೆವಲಪ್ಮೆಂಟ್ ನಿಂತಿ ಎಲ್ಲ ನಡೀತಾ ಇದೆಯಾ? ಒಂದ್ ನಿಮಿಷ ಮಾತಾಡ್ತಾರೆ. ಬಂಡೂರಿನ ಸರಾಗವಾಗಿ ಎಲ್ಲಾ ಇಲಾಖೆಗಳು ಅದೆಲ್ಲ ಕೇಳ್ರಿ. ಈ ಜ್ವಲಂತ ಸಮಸ್ಯೆ ಇರ್ತಕ್ಕಂಥ ಉತ್ತರ ಕರ್ನಾಟಕಕ್ಕೆ ಕಳಸಾ ಬಂಡೂರಿ ಆಗ್ಬೇಕು. ಕಳಸಾ ಬಂಡೂರಿ ಮಾಡಕ್ಕೆ ನಾಳೆ ರೆಡಿ ಇದೀವಿ. ಕೇಂದ್ರ ಸರ್ಕಾರದ ಅನುಮತಿ ಕೊಡಕ್ಕೆ ನಾವೆಲ್ಲ ಕೊಡೋರು. ಅನುಮತಿ ಕೊಡಕ್ಕೆ ಕಳಸಾ ಬಂಡೂರಿನ ಅನುಮತಿ ಕೊಡಕ್ಕೆ ಏನಂತೆ ಹಕ್ಕಿಗಂತ ಗೊತ್ತಾಗುತ್ತೆ. ಒಟ್ಟಾರೆ ಕಳಸಾ ಬಂಡೂರಿಗೆ ಕೇಂದ್ರ ಸರ್ಕಾರ ಅನುಮತಿ ಕೊಡಕ್ಕೆ ಹೇಳಿ. ನಾವೆಲ್ಲ ಶಾಸಕರು ಒಕ್ಕೊಳ್ಳಿಂದ ಹೇಳ್ತೀವಿ, ಈ ಕೆಲಸನ ತಗೊಂಡು ಈ ಕೆಲಸ ಪೂರ್ಣ ಮಾಡಿ ಬಹಳ 3-4 ತಾಲೂಕಿಗಳಿಗೆ ಏನು ಅವಶ್ಯಕ ಬೇಕಾಯ್ತು. ಈಗ ಯಾವ್ದಕ್ ದುಡ್ಡಿದೆ ಸರ್ಕಾರ ನಡೆಸ್ತಾ ಇದೀವಿ. ಯಾವ್ದು ನಿಂತಿಲ್ಲ, ಯಾವ ಕೆಲ್ಸ ನಿಂತಿಲ್ಲ, ಎಲ್ಲ ಅಚ್ಚುಕಟ್ಟ ನಡೀತಾ ಇದೆ. ಯಾಕೆ ನಿಂತೋಗುತ್ತೆ ಸರ್? ಯಾವ ಕೆಲಸ ನಿಂತಿಲ್ಲ, ಯಾರ ಸಂಬಳ ನಿಂತಿದೆ, ಯಾರ ಗ್ಯಾರಂಟಿ ನಿಂತಿದೆ, ಯಾವ್ದು ನಿಂತಿದೆ? ದುಡ್ಡಿಲ್ಲ. ಯಾರ ಅದು ಬಿಟ್ಬಿಟ್ಟು ಶ್ವೇತ ಪತ್ರ ಹೊರಡಿಸ್ಲಿ, ಏನಾಗಿದೆ ಸರ್ಕಾರ ಹೊರಡಿಸೋಣ. ನಾನ್ ರೆಡಿ ಇದ್ದೀನಿ, ನಾವು ರೆಡಿ. ನಾನು ಹೇಳ್ತೀನಿ, ಮುಖ್ಯಮಂತ್ರಿಗಳು ಎಲ್ಲಾ ಇಲಾಖೆಗೂ ಕೂಡ ನಾವು ನ್ಯಾಯ ದೊರಕಿಸಿದೀವಿ ಅಂತ ಓಡಿಸಕ್ ಹೇಳಿ. ಶ್ವೇತಪತ್ರ ಇದಕ್ಕೆ ಯಾಕೆ ಬಜೆಟ್ ಕೈ ಕೊಟ್ಟಿಲ್ಲ ನಿಮ್ಗೆ? ಶ್ವೇತಪತ್ರ ಓಡಿಸೋದು ನೀವಲ್ಲ, ಬಜೆಟ್ ಕೈ ಕೊಟ್ಟಿಲ್ಲ ನಿಮ್ ಕೈಗೆ. 3,71,000 ಕೋಟಿ ಬಜೆಟ್ ನಿಮ್ ಕೈ ಕೊಟ್ಟಿಲ್ಲ ಸ್ವಾಮಿ. 1 ಲಕ್ಷ ಚಿಲ್ಲರೆ ಬಜೆಟ್ ಅಭಿವೃದ್ಧಿಗಿದೆ. ಅದರಲ್ಲಿ 56,000 ಕೋಟಿ ಈ ಭಾಗ್ಯಗಳಿಗೆ ತಿಂದು ಹೋಗ್ತಾ ಇದೆ. ಇನ್ನು 56,000 ಕೋಟಿ ಇವರೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಶಿವಲಿಂಗೇಗೌಡ್ರೆ. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಬೇಟ್ ನಲ್ಲಿ ಭಾಗಿಯಾಗಿದ್ದಕ್ಕೆ ಅರವಿಂದ್ ಬೆಲ್ಲದವರೇ ಧನ್ಯವಾದ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸುರೇಶ್ ಬಾಬು ಅವರು ನಿಮಗೂ ಕೂಡ ಥ್ಯಾಂಕ್ ಯು. ಒಟ್ಟಾರೆ ಜನ, ನಾನು ಆಗ್ಲೇ ಹೇಳ್ದಂಗೆ, ಆಸೆ ಕಣ್ಣಿನಿಂದ ನಾವು ವೋಟ್ ಹಾಕಿ ಗೆಲ್ಲಿಸಿದಂತ ಜನಪ್ರತಿನಿಧಿಗಳನ್ನ ಎದುರು ನೋಡ್ತಾ ಇದ್ದಾರೆ. ಅವರು ಏನು ಮಾಡ್ತಾರೆ, ಏನು ಬಿಡ್ತಾರೆ ಅನ್ನೋದು ಈ ಅಧಿವೇಶನ ಅಲ್ಲ, ಇನ್ನು ಏನಾಗುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ಹೋದ್ರೆ ಜನರಂತೂ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನೋಡೋಣ. ಇದು ಈ ಹೊತ್ತಿನ ವಿಶೇಷ ಡಿಬೇಟ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.